ಈ ನಗರದಲ್ಲಿ ಜೀವಜಲವೇ ವಿಷವಾಗ್ತಾ ಇದೆ. ಕೆರೆಗೆ ತಂದು ಸುರಿತಾ ಇದ್ದಾರೆ ಆಸ್ಪತ್ರೆಯ ತ್ಯಾಜ್ಯವನ್ನ. ಆಸ್ಪತ್ರೆ ತ್ಯಾಜ್ಯ ಮೋಸ್ಟ್ ಡೇಂಜರಸ್. ಅದನ್ನ ಕೆರೆಗೆ ತಂದು ಸುರಿಯಲಾಗ್ತಾ ಇದೆ. ಕೆರೆಯನ್ನ ಅವಲಂಬಿಸಿರುವಂತ ಜನರು ಈಗ ಕಂಗಾಲಾಗುವಂತ ಪರಿಸ್ಥಿತಿ. ಯಾಕೆಂದ್ರೆ ಆಸ್ಪತ್ರೆ ತ್ಯಾಜ್ಯ ಬೇರೆ ಅಲ್ವಾ, ಎಷ್ಟೆಷ್ಟು ಕೆಮಿಕಲ್ಸ್ ಇರುತ್ತೋ ಏನು, ಇದೆಲ್ಲವೂ ಕೂಡ ಆ ನೀರಿಗೆ ಮಿಕ್ಸ್ ಆಗಿ ಇನ್ನಷ್ಟು ವಿಷ ಆಗ್ತಾ ಇದೆ. ಸೊ ಹೀಗಾಗಿ ಜನ ಮತ್ತು ಜಾನುವಾರುಗಳ ಜೀವಕ್ಕೆ ಆಪತ್ತು ಎದುರಾಗ್ತಾ ಇದೆ. ತುಮಕೂರಿನ ನಾಗರಿಕರೇ ಎಚ್ಚರ. ಹೆಬ್ಬಾಕ ಕೆರೆ ನೀರು ಕುಡಿಯುವ ಮುನ್ನ ಎಚ್ಚರವನ್ನು ವಹಿಸಿ. ಹೆಬ್ಬಾಕ ಕೆರೆ ಸೇರಿದೆ ವಿಷಕಾರಕ ಆಸ್ಪತ್ರೆಯ ತ್ಯಾಜ್ಯ. ಲೋಡ್ ಗಟ್ಲೆ ಹೋಗಿ ಸುರಿದಿದ್ದಾರೆ. ಟನ್ ಗಟ್ಲೆ ಆಸ್ಪತ್ರೆ ತ್ಯಾಜ್ಯವನ್ನ ಸುರಿದಿರುವಂಥದ್ದು ಕಿಡಿಗೇಡಿಗಳು. ಬಳಸಿದಂಥ ಸಿರಂಜ್ಗಳು, ಔಷಧಿ, ವ್ಯಾಕ್ಸಿನ್ಗಳು ಪತ್ತೆ ಆಗಿದ್ದಾವೆ. ಅಲ್ಲಿ ತುಮಕೂರಿಗೆ ನೀರು ಪೂರೈಸುವಂತ ಹೆಬ್ಬಾಕ ಕೆರೆ, ಆ ಒಂದು ಕೆರೆಗೆ ಆಸ್ಪತ್ರೆಯ ತ್ಯಾಜ್ಯವನ್ನ ತಗೊಂಡೋಗಿ ಸುರಿದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲಿ ಇರುವಂತ ಕೆರೆ ಇದು. ಪತ್ತೆ ಆಗಿದೆ ರಾಶಿಗಟ್ಲೆ ತ್ಯಾಜ್ಯ. ತುಮಕೂರು ನಗರಕ್ಕೆ ಕುಡಿಯುವಂತ ನೀರು ಪೂರೈಕೆ ಮಾಡುವಂತ 2ನೇ ಹಂತದ ಯೋಜನೆ ಇದು. ಯೋಜನೆ ವ್ಯಾಪ್ತಿಗೆ ಒಳಪಡುತ್ತೆ ಈ ಹೆಬ್ಬಾಕ ಕೆರೆ. ಆ ಒಂದು ಕೆರೆಗೆ ಆಸ್ಪತ್ರೆ ತ್ಯಾಜ್ಯವನ್ನು ಹೋಗಿ ಸುರಿಯಲಾಗಿದೆ. ಬಳಸಿದ ಸಿರಂಜು, ಔಷಧಿಗಳೆಲ್ಲವೂ ಕೂಡ ಪತ್ತೆ ಆಗಿರುವಂಥದ್ದು. ನ್ಯಾಷನಲ್ ಹೈವೇ 48ರ ಪಕ್ಕದಲ್ಲಿರುವಂಥ ಕೆರೆ ಇದು. ಅಲ್ಲಿ ಕುಡಿಯುವ ನೀರಿನ ಯೋಜನೆ ಇದೆ, 2ನೇ ಹಂತದ ಯೋಜನೆ. ಆ 2ನೇ ಹಂತದ ಯೋಜನೆ ವ್ಯಾಪ್ತಿಗೆ ಒಳಪಡುವಂಥ ಹೆಬ್ಬಾಕ ಕೆರೆ ವಿಷವಾಗಿದೆ ನೀರು. ಸಾಕಷ್ಟು ಜನ, ಜಾನುವಾರುಗಳು ಅವಲಂಬಿಸಿರುವಂಥ ನೀರು ಅದು ವಿಷಕಾರಕ ಆಗಿದೆ. ಕೋಳಿ ಕಸ ಮತ್ತು ಮೆಡಿಸಿನ್ಸು ಕೆರೆ ಒಳಗೆ ಹಾಕಿ ಹೋಗ್ತಾರೆ. ಜಿಲ್ಲಾಡಳಿತ ಆಗಲಿ, ಮಹಾನಗರ ಪಾಲಿಕೆಯವರಾಗಲಿ ಯಾರೂ ಗಮನ ವಹಿಸಲ್ಲ. ತೀರ MLA ಅಂತೂ ಇದ್ದಿದ್ದು ಕೇಳಲೇಬೇಡಿ ನೀವು. ಅವರು ಅವತ್ತು ಗೆದ್ದು ಅದನ್ನು ಪುಣ್ಯಾತ್ಮ ಇವತ್ತವರೆಗೂ ಬಂದಿಲ್ಲ. ಇಲ್ಲಿ ಜಿಲ್ಲಾ ಪಂಚಾಯತ್ಗೆ ಹೋಗಿ ದೂರು ಕೊಡೋಣ ಅಂದರೆ ಅಲ್ಲಿ CO ಇದು ಅಸ್ತಿತ್ವವಾಗಿ ಇಲ್ವೇ ಇಲ್ಲ. ಇದ್ರ ಬಗ್ಗೆ ಯಾರು ಗಮನ ಕೊಡೋ ಜನವೇ ಇಲ್ವಾ? ಲಾರಿ ತುಂಬ್ಕೊಂಡು ಸುರಿತಾ ಇದ್ದಾರೆ. ಮತ್ತು ಇನ್ನೊಂದು ಏನು ಅಂದರೆ ಕೆರೆ ತುಂಬ ಹಡ್ಕೊತಾ ಇದೆ. ದನ ಕರುಗಳಿಗೆ ಕಾಯಿಲೆ ಕಸಾಲೆ ಬರ್ತಾ ಇದೆ. 40,000, 50,000, 80,000 ಕೊಟ್ಟು ಸೀಮೆ ಸತ್ತಾರೆ. ತುಮಕೂರು ಜಿಲ್ಲೆ ಒಳಗೆ ಯಾರು ಇಲ್ವೇ ಇಲ್ಲ. ಯಾವ ಆಫೀಸರ್ಗಳು ಬೆಲೆ ಇಲ್ವಂಗಾರೆ? ಯಾರು ಏನು ಮಾಡಂಗೆ ಅಲ್ವಾ? ಇನ್ನು ಮುಂದೆ ಏನಾದರೂ ಇವ್ರು ಇದೇ ರೀತಿ ನಡ್ಕೊಂಡ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಈ ಹೆಬ್ಬಾಕದ ಕೆರೆಯಿಂದ ತುಮಕೂರು ಜನ ಫುಲ್ಲು ನೀರು ಕುಡಿತಾರೆ. ಈ ಕೆರೆಯಲ್ಲಿ, ಈ ಕೆರೆಗೆ ಬೀಳಬಾರದ್ದೇ ಇಲ್ಲ, ಅಷ್ಟು ಬೀಳ್ತಾ ಇದೆ. ಕೋಳಿಯಿಂದ ಹಿಡ್ಕೊಂಡು ಮುಂಚೆ ಕೋಳಿ, ದನ, ಫುಲ್ ಮೆಡಿಷನ್ನೇ ಸಹ ಬೀಳ್ತಾ ಇದೆ. ಬಂದು ಹತ್ತು ಕಡೆ ಹೋಗ್ಬಿಟ್ರೆ ಫುಲ್ಲು ಸ್ಮೆಲ್ಲು. ಈ ನೀರು ಸಹ, ಈ ನೀರು ಮುಟ್ಟಿದ್ರೂ ಸ್ಮೆಲ್ಲು. ಇದೇ ನೀರನ್ನೇ ತುಮಕೂರು ನಮ್ಮ ತಾಲೂಕಿಗೆ ನೀರು ಹೋಗ್ತಾ ಇದೆ. ಇಲ್ಲಿಂದ ಎಲ್ಲ ಫುಲ್ಲು ಜನಗಳೆಲ್ಲ ಕುಡಿತಾ ಇದ್ದಾರೆ. ಕುಡಿದು ಅದು ಕಲುಷಿತಗೊಂಡ್ಬಿಟ್ಟಿದೆ. ಇಲ್ಲಿ ದನ ಕರುನು ಸಹ ಇಲ್ಲಿ ಕುಡಿಯೋಕ್ಕಾಗ್ತಾ ಇಲ್ಲ. ನೋಡಿ, ಆ ದನ ಕರುಗಳೆಲ್ಲ ಹೋಗ್ತಾ ಇದ್ದಾರೆ, ಕೆರೆ ಒಳಗೆ ಕುಡಿಸ್ತಾ ಇಲ್ಲ, ಎಲ್ಲ ಅವ್ರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಆ ಥರ ಫುಲ್ಲು ಕಲುಷಿತಗೊಂಡ್ಬಿಟ್ಟಿದೆ. 2 ಗಂಟೆ ಸುಮಾರು, 3 ಗಂಟೆ ಸುಮಾರಲ್ಲಿ ಬಂದ್ಬಿಟ್ಟು ಫುಲ್ ಎಲ್ಲ ಲೋಡ್ ಗಟ್ಟಲೆ ಬಂದ್ಬಿಟ್ಟು ಸುರಿದು ಹೋಗ್ತಾ ಇದ್ದಾರೆ. ಅದು ಆ ಕಡೆ ಸೈಡ್ ಎಲ್ಲನ ಏರಿ ಮೇರು ಸೆತ್ತ ನೋಡ್ರೆ ಹುಳ ಆಗ್ಬಿಟ್ಟೆ. ರಾತ್ರಿ ಹೊತ್ತು ಮನುಷ್ಯ ತಿರ್ಗಾಡೋಕ್ಕಲ್ಲ. ಆ ಕಡೆ ನೋಡಿದ್ರೆ ಎಲ್ಲ ವೇಸ್ಟೇಜು, ತುಮಕೂರು ನಗರದ ವೇಸ್ಟೇಜೆಲ್ಲ ಹೆಬ್ಬಾಕದ ಕೆರೆ ದಡ್ಡಲ್ಲಿರುತ್ತೆ. ಯಾರು ಇದಕ್ಕೆ ಕೇಳೋರು ದಿಕ್ಕು ದೆಸೆ ಯಾರೂ ಇಲ್ಲ. ಈ ವ್ಯವಸ್ಥೆಗೆ ಯಾರು ಹೊಣೆ? ಇಲ್ಲಿನ MLAಗಳಿಗೆ ಅವ್ರಿಗೆ ಇವಾಗ ಆ ಕಡೆ ಯಾವತ್ತೂ ಬರ್ತಾರೆ. ಬಂದು ಸ್ಥಳ ಪರಿಶೀಲನೆ ಮಾಡಿರಿ. ಹೆಬ್ಬಾಕದ ಏರಿ ಜಂಗಲ್ ನೋಡಿಬಿಟ್ರೆ ರಾತ್ರಿ ಹೊತ್ತು ಮಕ್ಕಳಾಗಲಿ ಮರಿಯಾಗಲಿ ಹೋಗೋಕ್ಕಾಗುತ್ತಾ? ದಿನನಿತ್ಯ ಈಗ ಮಾಡಿದರೆ ಕುಡಿಯೋ ನೀರಿಗೆ ಏನು ಮಾಡ್ತಾರೆ? ಇಲ್ಲಿಂದ ನಗರಕ್ಕೆ ಹೋಗಿ ನಗರದ ಜನ ಏನನ್ನೇ ಮಾಡೋರು. ನೀವು ಮಾಡತಕ್ಕಂಥ ಸಣ್ಣತನದ ಕೆಲಸಕ್ಕೆ ದನದ ವೇಸ್ಟ್ಗಳೆಲ್ಲ ಹಾಕೋದು ತಡೆದ್ರೆ ನಾವು ನಾಗರಿಕರಿಗೆ ಒಳ್ಳೆಯದಾಗಿ. ನೋಡ್ತಾ ಇದ್ರಲ್ಲ, ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಪ್ರಾಣಿಗಳ ತ್ಯಾಜ್ಯ, ನಗರದ ತ್ಯಾಜ್ಯ, ಅದರ ಜೊತೆಗೆ ಈಗ ಆಸ್ಪತ್ರೆ ತ್ಯಾಜ್ಯವನ್ನ ಕೂಡ ತಂದು ಸುರಿಯಲಾಗ್ತಾ ಇದೆ. ಇದು ಕುಡಿಯೋಕ್ಕೆ ಅವಲಂಬಿಸಿದೀವಿ, ವಿಷ ಆಗ್ತಾ ಇದೆ, ಸಾಯ್ಬೇಕಾ ನಾವು? ಇದಕ್ಕೇನು ಪರಿಹಾರ? ಯಾಕೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬಿಕಾಸ್ ಆ ನೀರು ತುಮಕೂರು ನಗರಕ್ಕೆ ಕುಡಿಲಿಕ್ಕೆ ಹೋಗುತ್ತೆ. ಕುಡಿಲಿಕ್ಕೆ ಆ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಆ ನೀರೇ ಈಗ ವಿಷ ಆಗ್ತಾ ಇದೆ. ಪ್ರಾಣಿಗಳು ಕುಡಿಲಿಕ್ಕಾಗಲ್ಲ, ಜನ ಕುಡಿಲಿಕ್ಕಾಗೋದಿಲ್ಲ. ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹೆಬ್ಬಾಕ ಕೆರೆ ಇದು ತುಮಕೂರು ನಗರಕ್ಕೆ ನೀರು ಪೂರೈಕೆ ಆಗುವಂಥ ಕೆರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ತೋರಿಸ್ತಾ ಇದ್ವಿ ಅಲ್ಲಿನ ಗ್ರಾಮಸ್ಥರ ಆಕ್ರೋಶ ಯಾವ ರೀತಿಯಾಗಿದೆ ಅಂತ. ನಾವು ಹೋರಾಟ ಮಾಡಬೇಕಾಗುತ್ತೆ ಹಿಂಗೆ ಆದರೆ. ಯಾಕೆಂದರೆ ನಮಗೊಂದು ಸರಿಯಾದಂಥ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಯೋಗ್ಯತೆ ಇಲ್ವಾ?